ಎಲ್ರಿಗೂ ನಮಸ್ಕಾರ. ಬೇರೆ ಇಂಡಸ್ಟ್ರಿಗಳ ನಟರು ಕನ್ನಡ ಸಿನಿಮಾಗಳಲ್ಲಿ ನಟಿಸುವ ಪರಂಪರೆ ಹೊಸದೇನಲ್ಲ. ಹಿಂದಿನ ಕಾಲದಿಂದಲೂ ಇದೆ. ಅಂತಹ ಕೆಲವು ಪ್ರಮುಖ ನಟರ ಉದಾಹರಣೆಗಳು ಇಲ್ಲಿವೆ. ಪೃಥ್ವಿರಾಜ್ ಕಪೂರ್. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೇ ಬೇರೆ ಸಿನಿರಂಗದ ನಟರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ರು. 1971ರಲ್ಲಿ ತೆರೆ ಕಂಡಿದ್ದ ಅಣ್ಣಾವ್ರ ನಟನೆಯ ಸಾಕ್ಷಾತ್ಕಾರ ಚಿತ್ರದಲ್ಲಿ ಬಾಲಿವುಡ್ನ ಲೆಜೆಂಡರಿ ಆಕ್ಟರ್ ಪೃಥ್ವಿರಾಜ್ ಕಪೂರ್ ಅವರು ನಟಿಸಿದ್ರು. ಅಂಬರೀಶ್ ಪುರಿ. ರಗಡ್ ಲುಕ್, ಖಡಕ್ ಧ್ವನಿಯ ಮೂಲಕವೇ ಖ್ಯಾತಿ ಪಡೆದವರು ಬಾಲಿವುಡ್ನ ಹಿರಿಯ ನಟ ಅಂಬರೀಶ್ ಪುರಿ. ಇವರು ಕನ್ನಡದಲ್ಲಿ ಗಂಡು ಬೇರುಂಡ, ಸಿಂಹದ ಮರಿ ಸೈನ್ಯ, ಕಾಡು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಮಿತಾಬ್ ಬಚ್ಚನ್. ಲೆಜೆಂಡರಿ ಆಕ್ಟರ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ನಟಿ ರಮ್ಯಾ ನಟನೆಯ ಅಮೃತಧಾರೆ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಅಮ್ಜದ್ ಖಾನ್. ಬಾಲಿವುಡ್ನ ಬ್ಲಾಕ್ ಬಾಸ್ಟರ್ ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಆಗಿ ಗುಡುಗಿ ಜನಪ್ರಿಯತೆ ಪಡೆದಿದ್ದ ಹಿರಿಯ ನಟ ಅಮ್ಜದ್ ಖಾನ್ ಅವರು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ರವಿಚಂದ್ರನ್ ನಟನೆಯ ಬಣ್ಣದ ಗೆಜ್ಜೆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಜಾಕಿ ಶ್ರಾಫ್. ಮಾಸ್ಟರ್ ಕಿಶನ್ ನಿರ್ದೇಶಿಸಿದ್ದ ಕೇರ್ ಆಫ್ ಫುಟ್ಬಾಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಜಾಕಿ ಶ್ರಾಫ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರ ಅನೇಕ ಚಲನಚಿತ್ರೋತ್ಸವಗಳಲ್ಲಿ ಶ್ಲಾಘನೆಯನ್ನು ಕೂಡ ಪಡೆದಿತ್ತು. ಚಿರಂಜೀವಿ. ಬಹುಭಾಷಾ ನಟ ಮೆಗಾಸ್ಟಾರ್ ಚಿರಂಜೀವಿಯವರು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವುದು ನಿಮಗೆ ಗೊತ್ತೇ ಇದೆ. ನಟ ರವಿಚಂದ್ರನ್ ರವರ ಸಿಪಾಯಿ ಮತ್ತು ಶ್ರೀ ಮಂಜುನಾಥ ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸುವ ಮೂಲಕ ಜನಮೆಚ್ಚುಗೆ ಪಡೆದಿದ್ದಾರೆ. ಕಮಲ್ ಹಾಸನ್. ಬಹುಭಾಷಾ ನಟ ಕಮಲ್ ಹಾಸನ್ ರವರು ಕನ್ನಡದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೋಕಿಲ, ಬೆಂಕಿಯಲ್ಲಿ ಹರಳಿದ ಹೂ, ತಪ್ಪಿದ ತಾಳ, ರಾಮ ಶ್ಯಾಮ ಭಾಮ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅನಿಲ್ ಕಪೂರ್. ನಟ ಅನಿಲ್ ಕಪೂರ್ ಅವರು ಬಾಲಿವುಡ್ನಲ್ಲಿ ನೆಲೆಯೂರುವ ಮೊದಲು ಕನ್ನಡದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಮೂಲಕ ಫೇಮಸ್ ಆಗಿದ್ರು. ಇಂದಿಗೂ ಅನಿಲ್ ಕಪೂರ್ ಅವರನ್ನು ಈ ಚಿತ್ರದ ಮೂಲಕವೇ ಗುರುತಿಸಲಾಗುತ್ತೆ. ಅಕ್ಷಯ್ ಕುಮಾರ್. ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ಪರದೆ ಹಂಚಿಕೊಂಡಿದ್ದಾರೆ. ವಿಷ್ಣು ವಿಜಯ್ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಅಕ್ಷಯ್ ಅವರು ಕಾಣಿಸಿಕೊಂಡಿದ್ರು. ಈ ಚಿತ್ರ ಕನ್ನಡ, ಹಿಂದಿ ಭಾಷೆಗಳಲ್ಲಿ ತೆರೆ ಕಂಡಿತ್ತು. ಸಂಜಯ್ ದತ್. ಸಂಜು ಬಾಯ್ ಎಂದೇ ಖ್ಯಾತಿ ಪಡೆದಿರುವ ಬಾಲಿವುಡ್ ನಟ ಸಂಜಯ್ ದತ್ ರವರು ಯಶ್ ನಟನೆಯ ಕೆಜಿಎಫ್ 2 ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿ ಕೋಟಿ ಕೋಟಿ ಹಣ ಗಳಿಸಿತ್ತು. ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.